Morning students, we'll continue with the same topic, that is classification of contracts. In the previous class we discussed with the classification of the contracts based on validity, and today we'll discuss the next two on the basis of formation will be the second one. Under that you will be having express contracts. So what is express contracts? ಯಾವುದಾದ್ರೂ ಕಾಂಟ್ರಾಕ್ಟು ಸ್ಪೋಕನ್ ವರ್ಡ್ಸ್ ಅಥವಾ ರಿಟರ್ನ್ ಫಾರ್ಮಲ್ಲಿದ್ದಾಗ ಅದನ್ನು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. Understood? So you either both the parties have to have the oral agreement or the written agreement ಅಂತ ಕಾಂಟ್ರಾಕ್ಟ್ಸ್ ನಾವು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. Next you will be having implied contracts. So implied contracts means these contracts will not be in any form of oral agreement or the written agreement. Example, you will be having when you go for the shop, you are going to purchase some products. ಅಂಡರ್ಸ್ಟ್ಯಾಂಡ್. ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಅವ್ರು ನಿಮಗೆ ಓರಲ್ ಆಗು ಹೇಳಲ್ಲ, ಪ್ಲೀಸ್ ಮೇಕ್ ದ ಪೇಮೆಂಟ್ ಅಂತಲೂ ಹೇಳಲ್ಲ, ಅಲ್ಲಿ ಬರೆದು ಇರಲ್ಲ. ಅಂಡರ್ಸ್ಟುಡ್. ಇಟ್ ಈಸ್ ಇಂಪ್ಲೈಡ್. ಯು ಹ್ಯಾವ್ ಟು ಪರ್ಫಾರ್ಮ್ even though you don't have any oral agreement or the written agreement. You purchase the product, you are going to take the product from their hands, you are going to pay the amount for them. So this is implied contracts. This will not be in any form of spoken or the written form. So it will be with a mutual thing, that's all. Mutual understanding alli contracts annodu nadiyutte. So that you call it as implied contract. So both the parties, they are going to behave ethically. ಓಕೆ. ಸೊ ಎಥಿಕಲ್ ಆಗಿ ಯಾವುದಾದ್ರೂ ಕಾಂಟ್ರಾಕ್ಟ್ ಫುಲ್ಫಿಲ್ ಆಗೋದನ್ನು ನಾವು ಇಂಪ್ಲೈಡ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಓರಲ್ ಆರ್ ದಿ ರಿಟರ್ನ್ ಅಗ್ರಿಮೆಂಟ್ಸ್ ಹಿಯರ್. ಯು ಕ್ಯಾನ್ ಬೆಸ್ಟ್ ಫಾಲೋ ದಿ ಎಕ್ಸಾಂಪಲ್ ವಿಚ್ ಐ ಸೆಡ್ ಯು. ಸೊ ದ್ಯಾಟ್ ಯು ಕಾಲ್ ಇಟ್ ಆಸ್ ಇಂಪ್ಲೈಡ್ ಕಾಂಟ್ರಾಕ್ಟ್ಸ್. Next you will be having quasi contracts or constructive contracts. So in these contracts there is no intention on either side to make the contracts, but the law imposes a contract. So both the parties ಗೂ ಇಲ್ಲಿ ಏನು ಇಂಟೆನ್ಷನ್ ಇರಲ್ಲ ಕಾಂಟ್ರಾಕ್ಟ್ಸ್ ಮಾಡಬೇಕು ಅಂತ, ಬಟ್ ಡ್ಯೂ ಟು ಸಮ್ ಲಾ ದೇ ಆರ್ ಗೋಯಿಂಗ್ ಟು ಇಂಪೋಸ್ ಸರ್ಟೈನ್ ಕಾಂಟ್ರಾಕ್ಟ್ಸ್. In such a case, the rights and the obligation arise not by the agreement of the parties, by the operation of the law. ಸೊ ಬೋತ್ ದ ಪಾರ್ಟೀಸ್ಗೆ ಇಂಟೆನ್ಷನ್ ಇಲ್ಲದೇ ಇದ್ದರೂ ಕೂಡ ಕಾಂಟ್ರಾಕ್ಟ್ನ ಫುಲ್ಫಿಲ್ ಮಾಡೋದನ್ನ ನಾವು ಕ್ವಾಸಿ ಕಾಂಟ್ರಾಕ್ಟ್ಸ್ ಅಥವಾ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸೊ ದೀಸ್ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್ ವಿಲ್ ಬಿ ಬಿಲ್ಡ್ ಅಪಾನ್ ಬೇಸ್ಡ್ ಸರ್ಟೈನ್ ಸಿಚುವೇಶನ್ಸ್. ಎಕ್ಸಾಂಪಲ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ಸೊ ದೇ ವಿಲ್ ಗೆಟ್ ಎನಿ ಸಡನ್ನಾಗಿ ಒಂದಿಷ್ಟು ಗೋಲ್ಡು, ಅದರಲ್ಲಿ ಮನಿ, ಒಂದು ಬ್ಯಾಗಲ್ಲಿ ಗೋಲ್ಡು ಮನಿ ಎಲ್ಲ ಸಿಗುತ್ತೆ. ಸೊ ಐ ಡಿ ಕಾರ್ಡ್ಸ್ ಆಫ್ ಅನ್ ಇಂಡಿವಿಜುವಲ್ಲು, ದಟ್ ಈಸ್ ATM ಕಾರ್ಡ್ಸ್ ಆಗಿರ್ಬೋದು, ಯರ್ ಆಧಾರ್ ಕಾರ್ಡ್, ವಾಟ್ ಎವರ್ ಇಟ್ ಇಸ್. ಸೊ ಸಿಕ್ಕಿದಾಗ ಈ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇಟ್ಕೊಂಡು ದೇ ಆರ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಹ್ಯಾಂಡ್ ಓವರ್ ದ ವಾಟ್ ಎವರ್ ಗೋಲ್ಡ್ ಆ್ಯಂಡ್ ಮನಿ ದೇ ಹ್ಯಾವ್ ಗಾಟ್. ಅಂಡರ್ಸ್ಟುಡ್. ಸೊ ದಟ್ ಯು ಕಾಲ್ ಇಟ್ ಆಸ್ ಕ್ವಾಸಿ ಕಾಂಟ್ರಾಕ್ಟ್ಸ್. ಸೊ ಅವ್ರಿಗೆ ಆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ದ ಗೋಲ್ಡ್ ಆ್ಯಂಡ್ ಮನಿ, ATM ಕಾರ್ಡ್ಸ್ ಆಗಿರ್ಬೋದು, ID ಕಾರ್ಡ್ಸ್ ಪ್ರೂಫ್ ಇಟ್ಕೊಂಡು, ಸೊ ID ಕಾರ್ಡ್ಸಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಪ್ರೂಫ್ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಎತ್ಕೊಂಡೋಗಿ. ಸೊ ದಿಸ್ ಇಸ್ ಲಾ ಆ್ಯಕ್ಚುಲಿ. ಸೊ ಲಾ ಪ್ರಕಾರ ಬೇರೆಯವ್ರದ್ದು ಏನಾದರೂ ವಸ್ತು ಸಿಕ್ಕಿದಾಗ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇನ್ ಆರ್ಡರ್ ಟು ಹ್ಯಾಂಡ್ ಓವರ್ ಇಟ್. ಸೊ ದಟ್ ಯು ಕಾಲ್ ಇಟ್ ಆಸ್ ಕ್ವಾಸಿ ಕಾಂಟ್ರಾಕ್ಟ್ಸ್ ಆರ್ ಇಟ್ ಇಸ್ ಅ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್. ಓಕೆ. ಸೊ ಬಿಫೋರ್ ದಟ್ ವಿ ಹ್ಯಾವ್ ಟು ಥಿಂಕ್ ದಟ್ ಕಳ್ಕೊಂಡಿರ್ತಾರಲ್ವ ದುಡ್ಡು, ಗೋಲ್ಡ್ ಎಲ್ಲ, ಅವ್ರು ಹೋಗಿ ಏನು ಕಂಪ್ಲೇಂಟ್ಸ್ ಕೊಟ್ಟಿರಲ್ಲ. ಸೊ ಕಂಪ್ಲೇಂಟ್ ಕೊಟ್ಟಿದ್ರೆ ದಿಸ್ ಇಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅ ಪೊಲೀಸ್ ಆ್ಯಂಡ್ ದ ಪರ್ಸನ್ ಹೂ ಹ್ಯಾವ್ ಲಾಸ್ಟ್ ದ ಥಿಂಗ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಕಂಪ್ಲೇಂಟ್ ಕೊಡದೇ ಇದ್ರೂ ಸಡನ್ನಾಗಿ ಸಿಕ್ಕಿದ್ರು, ಇಟ್ ಈಸ್ ನಾಟ್ ಅಬೌಟ್ ದ ಪೊಲೀಸ್ ಅಂತ ಪೊಲೀಸ್ ಅಂತಲೇ ಹೇಳೋದು ಬೇಡ, ಇಂಡಿವಿಜುವಲ್ಸು ಅಷ್ಟೇ. ನಮಗೇನಾದರೂ ಎಲ್ಲಾದರೂ ಒಂದು ಪರ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಯಾವುದಾದ್ರೂ ಸಿಕ್ಕಿದಾಗ, ಸೊ ಅದರಲ್ಲಿ ನೋಡಿ ನಮಗೆ ಬೇರೆಯವ್ರ ಡೀಟೇಲ್ಸ್ ಏನಾದರೂ ಗೊತ್ತಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಲ್ವ, ಇದನ್ನು ನಾವು ಕ್ವಾಸಿ ಕಾಂಟ್ರಾಕ್ಟ್ಸ್ ಅಥವಾ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ದಿ ಲಾ. ಸರ್ಟೈನ್ ಥಿಂಗ್ಸ್ ಲಾ ಇಂಪೋಸ್ ಮಾಡುತ್ತೆ. ನಮ್ಗೆ ಸಿಕ್ಕಿದೆ ಅಂತ ನಾವು ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನಮ್ಮ ಮೇಲೆ ಕೇಸ್ ಗ್ಯಾರಂಟಿಯಾಗಿ ಫೇಲ್ ಆಗುತ್ತೆ. ಅಂಡರ್ಸ್ಟುಡ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕ್ವಾಸಿ ಕಾಂಟ್ರಾಕ್ಟ್ಸ್ ಆರ್ ದಿ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಆನ್ ದಿ ಬೇಸಿಸ್ ಆಫ್ ದಿ ಪರ್ಫಾರ್ಮೆನ್ಸ್. So on the basis of performance, the first one you will be having unilateral contracts. So you just write the heading there, unilateral contracts, and it has been missed over there. What is this unilateral contract in the sense? Unilateral contracts are those contracts where one party has performed the obligation
either before or at the time of the formation of the contract. ಸೊ ಟೂ ಪಾರ್ಟೀಸ್ ಇರ್ತಾರಲ್ವ, ಒಂದು ಪಾರ್ಟಿ ಅವನ ಆಬ್ಲಿಗೇಷನ್ ಏನಿದೆಯೋ ಅದನ್ನು ಫುಲ್ಫಿಲ್ ಮಾಡಿರ್ತಾನೆ, ಇನ್ನೊಂದು ಪಾರ್ಟಿ ಇನ್ನೂ ಅದನ್ನು ಫುಲ್ಫಿಲ್ ಮಾಡಿರಲ್ಲ. ಅದನ್ನು ನಾವು ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಯೂನಿ ಮೀನ್ಸ್ ಸಿಂಗಲ್. ಓಕೆ, ಸೊ ಒಂದು ಪಾರ್ಟಿ ಕಾಂಟ್ರಾಕ್ಟ್ನ ಫುಲ್ಫಿಲ್ ಮಾಡಿ ಇನ್ನೊಂದು ಪಾರ್ಟಿ ಇನ್ನೂ ಪೆಂಡಿಂಗ್ ಇಟ್ಟಿರ್ತಾನೆ, ಅದನ್ನು ನಾವು ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಎ ಡಾಕ್ಟರ್ ಆ್ಯಂಡ್ ಅ ಪೇಷಂಟ್. ಸೊ ಡಾಕ್ಟರ್ ಏನು ಅಂತಂದರೆ ಹಿ ವಿಲ್ ಫಿನಿಶ್ ಗಿವಿಂಗ್ ದ ಟ್ರೀಟ್ಮೆಂಟ್ ಟು ದಿ ಪೇಷಂಟ್. ಅಂಡರ್ಸ್ಟುಡ್. ಸೊ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ, ಆ ಪೇಷಂಟ್ ಇನ್ನೂ ರಿಕವರಿ ಆಗಿರಲ್ಲ, ಫೀಸ್ ಇನ್ನೂ ಪೇ ಮಾಡಿರಲ್ಲ. ಸೊ ದಿಸ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್. ಓಕೆ, ಸೊ ಡಾಕ್ಟರ್ ಆ್ಯಂಡ್ ಅ ಪೇಷಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ bilateral contracts. So what is this bilateral contracts means? Both the parties are not yet performed the terms and conditions of the contract still, so that you call it as bilateral contracts. So suppose if A promises to sell the car to B after 20 days, B ನು ಏನು ಹೇಳ್ತಾನೆ, ಸರಿ ನಾನು ತಗೊತೀನಿ, ಬಟ್ ನಿನ್ನ ಕಾರ್ ನನಗೆ ಡೆಲಿವರಿ ಕೊಟ್ಟ ಮೇಲೇ ನಾನು ಪೇಮೆಂಟ್ ಮಾಡೋದು. ಸೊ ಬೋತ್ ಹ್ಯಾವ್ ಎಂಟರ್ಡ್ ಇನ್ ಟು ಎ ಕಾಂಟ್ರಾಕ್ಟ್, ಫೈನ್, ಬಟ್ ದೇ ಹ್ಯಾವ್ ನಾಟ್ ಫುಲ್ಫಿಲ್ಡ್ ದ obligations of the contract, so that you call it as bilateral. The agreement between both the parties, the obligation between both the parties will be still outstanding here, not yet been performed anta, so that you call it as bilateral contracts. Next you will be having executed contracts. ಸೊ ಇಲ್ಲಿ ಬೋತ್ ದ ಪಾರ್ಟೀಸ್ ಅವ್ರ ಆಬ್ಲಿಗೇಷನ್ಸ್ ಏನಿದೆಯೋ ಅದನ್ನು ಫುಲ್ಫಿಲ್ ಮಾಡಿಬಿಟ್ರೆ ಅದನ್ನು ನಾವು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಇಫ್ ಎ ಸೇಲ್ಸ್ ಕಾರ್ ಟು ಬಿ, ಬಿ ಟೇಕ್ಸ್ ದ ಡೆಲಿವರಿ ಆಫ್ ದಿ ಕಾರ್ ಬೈ ಪೇಯಿಂಗ್ ದ ಪ್ರೈಸ್, ಅಷ್ಟೇ. ದ ಕಾಂಟ್ರಾಕ್ಟ್ಸ್ ಇಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ದೀಸ್ ಆರ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ಸ್. An executory contract is one in which both the parties have not yet performed their respective obligation in full. It means they have performed the contract to some extent and some more is remaining. So ಈಗ executed contracts means both the parties have fulfilled the obligation. Executory contracts means both the parties are willing to fulfill the obligation, means certain process, half of the process ಮಾಡಿರ್ತಾರೆ. ಯಾವುದಾದ್ರು ಒಂದು ಕಾಂಟ್ರಾಕ್ಟ್ ಅಂದಾಗ ಹಾಫ್ ಆಫ್ ದಿ ಪ್ರಾಸೆಸ್ ಮುಗಿಸಿರ್ತಾರೆ, ಇನ್ನೂ ಹಾಫ್ ಆಫ್ ದಿ ಪ್ರಾಸೆಸ್ ಮುಗಿಸಿರಲ್ಲ, ಅದನ್ನು ನಾವು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್. ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ಫ್ಯೂಚರ್, ಶಾರ್ಟ್ಲಿ ಎಕ್ಸಿಕ್ಯೂಟ್ ಆಗುವಂಥ ಕಾಂಟ್ರಾಕ್ಟ್ಸ್ನ ನಾವು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ಸ್ ಅಂತ ಕರಿಬೋದು. ಅಂಡರ್ಸ್ಟುಡ್? ಇಟ್ ಮೀನ್ಸ್ ದೇ ಹ್ಯಾವ್ ಪರ್ಫಾರ್ಮ್ಡ್ ದಿ ಕಾಂಟ್ರಾಕ್ಟ್ ಟು ಸಮ್ ಎಕ್ಸ್ಟೆಂಟ್ ಆ್ಯಟ್ ಸಮ್ ಮೋರ್ ಈಸ್ ರಿಮೈನಿಂಗ್. ಸೊ ದಿಸ್ ಯು ಕಾಲ್ ಇಟ್ ಆಸ್ executory contracts ಅಂತ ಹೇಳ್ಬೋದು. So this is all about the classification of the contracts. Again, very important concept for your examination. Please do make a note. If you have any doubts, you can ask me. Have a good day, guys.